ಇವತ್ತಿನ ಹೋರಾಟಗಳು ಯಾವ ರೀತಿ ಇತ್ತು ಅಂದ್ರೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತಕ್ಕಂತ ಒಂದು ಮೂಲ ಗುರಿಯನ್ನ ಇಟ್ಕೊಂಡು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜೀವನ ಪರ್ಯಂತ ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಬಹುಶಃ ಹೋರಾಟದ ಪ್ರತಿಫಲವೇ ಇವತ್ತು ಈ ಜನತಾದಳ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳ ಕಾಲ ನಿಮ್ಮಂತ ಪುಣ್ಯಾತ್ಮ ತಂದೆ ತಾಯಂದಿರುಗಳು, ವಿಶೇಷವಾಗಿ ಮತ್ತೆ ಮತ್ತೆ ಒಂದು ಹೇಳ್ತೀನಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ನಿಸ್ವಾರ್ಥವಾಗಿ ಇವತ್ತು ಈ ಪಕ್ಷಕ್ಕೆ ಸೇವೆಯನ್ನ ಸಲ್ಲಿಸಿದ್ದೀರಿ. ಬಹುಶಃ ಈ ವರ್ಷ ಕಾರ್ಯಕರ್ತರ ಚುನಾವಣೆ ಇದೆ. ಈ ಕಾರ್ಯಕರ್ತರ ಚುನಾವಣೆಯಲ್ಲಿ ನಮ್ಮ ಎಂಪಿ ಚುನಾವಣೆಗಳಲ್ಲಿ, MLA ಚುನಾವಣೆಗಳಲ್ಲಿ ನೀವು ಯಾವ ರೀತಿ ದುಡಿಮೆ ಮಾಡಿ ನಮ್ಮನ್ನ ಶಾಸಕ ಸ್ಥಾನಕ್ಕೆ ಕರೆ ತಗೊಂಡು ಹೋಗಿದ್ದೀರೋ ಅದೇ ರೀತಿ ಈ ಬಾರಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತರ ಕೈಗೆ ಅಧಿಕಾರದ ಚುಕ್ಕಾಣಿಯನ್ನ ಕೊಡಿಸ್ತಕ್ಕಂಥ ಪ್ರತಿಜ್ಞೆಯನ್ನ, ಶಪಥವನ್ನ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು, ರೇವಣ್ಣ ಸಾಹೇಬರು ಮುಂದೆ ನಾವೆಲ್ಲ ಕಾರ್ಯಕರ್ತರುಗಳು ಇವತ್ತು ನಮ್ಮ ಕಾರ್ಯಕರ್ತರ ಜೊತೆ ನಿಲ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ದೇವೇಗೌಡರ ಕುಟುಂಬವನ್ನ ಕಾಂಗ್ರೆಸ್ನವರು ಜಿಲ್ಲೆಯಿಂದ ಓಡಿಸ್ತಾರೆ. ಬಹುಶಃ ದೇವೇಗೌಡರು, ಕುಮಾರಣ್ಣ ಅವರು, ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿದೆಯಲ್ಲ, ಅದು ಯಾವತ್ತಿಗೂ ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾದಂತ ಒಂದು ಸ್ಥಾನ ಪಡ್ಕೊಂಡಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಹಳ ಗಟ್ಟಿಯಾಗಿ ನಂಬಿದ್ದೇವೆ. ಕೊನೆಗೆ ಹಾಸನ ಜಿಲ್ಲೆನಲ್ಲಿ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ಅಂದ್ರೆ, ನಮ್ಮಲ್ಲೇ ತಿಂದು, ನಮ್ಮಲ್ಲೇ ಉಂಟು, ನೀವೇ ಬೆಳೆಸಿ, ನೀವೇ ಅರಸಿ, ಜನತಾದಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂತ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗೆತಕ್ಕಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕ. ಕುಮಾರಣ್ಣ ಅವ್ರನ್ನ ಪ್ರೀತಿಸ್ತಕ್ಕಂಥ ವರ್ಗ ಇಡೀ ರಾಜ್ಯದಲ್ಲಿ ಒಂದೆಡೆ ಇದ್ರೆ, ಹಾಸನ ಜಿಲ್ಲೆನಲ್ಲಿ ಕುಮಾರಣ್ಣನ ನೀವು ಎಷ್ಟು ಆರಾಧಿಸ್ತೀರಾ ಅಂತಕ್ಕಂಥದ್ದನ್ನ ಬಹುಶಃ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಕಣ್ಣಾರೆ ನೋಡಿದ್ದೇನೆ. ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಿದ್ದಾಗ ಸನ್ಮಾನ್ಯ HD ರೇವಣ್ಣ ಸಾಹೇಬರು ಅವರ ಜೊತೆಯಲ್ಲಿ ಸಚಿವ ಸಂಪುಟದಲ್ಲಿ ಮಂತ್ರಿಗಳಿದ್ದಾಗ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ಕೂತು ಹಾಸನ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಇವತ್ತು ಕುಮಾರಣ್ಣ ಅವರು ಬಹುಶಃ ಕಳೆದ 20 ವರ್ಷ ಆಗಿದೆ. 20 ವರ್ಷದಿಂದ ಕೊಡಕ್ಕಾಗದೇ ಇರತಕ್ಕಂಥ ಕೊಡುಗೆಗಳು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಡಿಗ್ರಿ ಕಾಲೇಜ್ಗಳಿರ್ಬೋದು, ಹೈಸ್ಕೂಲ್ಗಳಿರ್ಬೋದು, ನಾನಾ ರೀತಿ ಕಾಲೇಜ್ಗಳು ಇವತ್ತು ಐತಿಹಾಸಿಕವಾದಂತ ಒಂದು ತೀರ್ಮಾನ ತಗೊಳ್ತಕ್ಕಂಥದಕ್ಕೆ ಒಂದ್ ಕಡೆ ರೇವಣ್ಣ ಅವರು, ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಿರ್ತಕ್ಕಂಥ ನಿರ್ಣಯ ಬಹುಶಃ ಇದು ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಇವತ್ತು ನಮ್ಮ ಮಕ್ಕಳುಗಳು, ಜಿಲ್ಲೆಯ ಮಕ್ಕಳುಗಳು ಓದಿ ವಿದ್ಯಾವಂತರಾಗಬೇಕು. ಓದಿ ವಿದ್ಯಾವಂತರಾಗಿ ಉನ್ನತವಾದಂತಹ ಒಂದು ಸ್ಥಾನದಲ್ಲಿ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕತಕ್ಕಂಥ ಒಂದು ವಾತಾವರಣವನ್ನ ಇವತ್ತು ಹಾಸನ ಜಿಲ್ಲೆಯ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು, ರೇವಣ್ಣ ಅವರು ಇಬ್ರು ಸೇರಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಮರೀಲಿಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಹಳ್ಳಿಗಳಿಗೆ ಹೋದಾಗ ಹಳ್ಳಿಗಳಲ್ಲಿ ತಾಯಂದ್ರಗಳು, ಹಿರಿಯಕರು, ಯುವಕರು ಒಂದೇ ಮಾತನ್ನ ಹೇಳ್ತಾರೆ ನನಗೆ, ಅಪ್ಪ ಕುಮಾರಣ್ಣನ ಚೆನ್ನಾಗಿ ನೋಡ್ಕೊಳಪ್ಪ, ಈ ರಾಜ್ಯದ ಆಸ್ತಿ ಕಣೆಯ ಅವರು, ಅವ್ರ ಆರೋಗ್ಯವಾಗಿ ಇರಬೇಕು, ಈ ರಾಜ್ಯಕ್ಕೆ ಅವರ ಸೇವೆ ಇನ್ನು ಈ ರಾಜ್ಯಕ್ಕೆ ಬೇಕಿದೆ. ರಾಜ್ಯ ಸ್ವರ್ಗೋಗಿದೆ, ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಈ ರಾಜ್ಯ ಸಂಪತ್ತು ಭರಿತವಾದಂತ ನಾಡನ್ನ ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಕೋರನ್ನ ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ, ಹಾಸನ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಜನ ಎಲ್ಲಿ ಹೋದ್ರು ಕೂಡ ಒಂದೇ ಮಾತು ಹೇಳ್ತಾರೆ, ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಒಂದು ಅಲ್ಪಾವಧಿ ಇದ್ರೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರು ನೀಡಿರ್ತಕ್ಕಂಥ ಯೋಜನೆಗಳು ಬಹುಶಃ ಇವತ್ತು ಮನೆ ಮನೆ ಮಾತಾಗಿದೆ. ಕುಮಾರಣ್ಣ ಅವರು ಬಂದ್ರೆ ಮತ್ತೆ ಈ ರಾಕ್ಷಸರ ಕೈಯಿಂದ ಈ ರಾಜ್ಯವನ್ನ ತಪ್ಪಿಸಿ ರಾಮರಾಜ್ಯವಾಗಿ ಕಟ್ಟಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಆಗೇ ಆಗ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತ ಬಂಧುಗಳು ದಯಮಾಡಿ ಇನ್ನೊಂದು 2.5 ವರ್ಷ ಇದೆ, ಹಲವು ದಿನಗಳಿದೆ, 18 ಗಂಟೆಗಳು ನಿಮ್ ಜೊತೆ ಪ್ರತಿನಿತ್ಯ ನಾನು ದುಡಿಲಿಕ್ಕೆ ಸಿದ್ಧ ಇದ್ದೇನೆ. ನೀವೆಲ್ಲಿ ಕರೆದ್ರು ಬರ್ತೇನೆ, ನೀವೇನ್ ಹೇಳಿದ್ರು ಮಾಡ್ತೇನೆ. ಪಕ್ಷಕ್ಕೋಸ್ಕರ ಗಟ್ಟಿ ನಾಯಕತ್ವವನ್ನ ಕಟ್ಟೋಣ, ಹೊಸಬರಿಗೆ ಅವಕಾಶವನ್ನ ಕೊಡೋಣ.